ಸೋಷಿಯಲ್ ಸೈನ್ಸ್ ಅಲ್ಲಿ 4 ಮಾರ್ಕ್ ಕ್ವಶನ್ಸ್ ನ ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಸರ್? ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ ಇಂದ 4 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಮತ್ತೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್, ಈ ರೀತಿ ಡೌಟ್ ನಿಮಗಿದೆಯಾ? ಸೊ ಹಾಗಾದ್ರೆ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ 4 ಮಾರ್ಕ್ ಕ್ವಶನ್ಸ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇನ್ಕ್ಲೂಡಿಂಗ್ ಚಾಯ್ಸ್ ಕ್ವಶನ್ಸ್. ಕ್ಲಿಯರಾ? ಇನ್ಕ್ಲೂಡಿಂಗ್ ಚಾಯ್ಸ್ ಕ್ವಶನ್ಸ್, ಆಯ್ಕೆ ಪ್ರಶ್ನೆಗಳನ್ನು ಸೇರಿಸ್ಬಿಟ್ಟು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಗೊತ್ತಿದೆ ಏನು, ಟೋಟಲ್ ನೀವು 4 ಕ್ವಶನ್ಗೆ ಆನ್ಸರನ್ನು ಮಾಡಬೇಕು ನಿಮ್ಮ ಫೈನಲ್ ಎಕ್ಸಾಮಲ್ಲಿ. ಓಕೆ, ಸೊ ಟೋಟಲ್ 16 ಮಾರ್ಕ್ಸ್. ಓಕೆ, ಸೊ ನೋಡ್ತಾ ಹೋಗೋಣ ಯಾವುದಪ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ಅದಕ್ಕೂ ಮುಂಚೆ ಈ PDF ನಿಮಗೆ ಬೇಕು ಅಂತಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಸೊ ಅದರ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಹೋಗುತ್ತೆ, ಯೂಟ್ಯೂಬ್ ಚಾನಲ್ ಬಯೋದಲ್ಲೂ ಸಿಗ್ತಾ ಹೋಗುತ್ತೆ. ಸೊ ಎಕ್ಸಾಮ್ಗೆ ಎಲ್ಲ ಜೋಶಲ್ಲಿ ರೆಡಿ ಆಗಿದ್ರೆ ಓಕೆ, ಕಮೆಂಟ್ ಸೆಕ್ಷನಲ್ಲಿ SST ಅಂತ ಟೈಪ್ ಮಾಡ್ತಾ ಹೋಗಿ. ಕ್ಲಿಯರ್? ಎಸ್, ಫಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ರಾಜಾ ಒಡೆಯರ್ ಅಂತ ಕೇಳ್ತಾರೆ. ರಾಜಾ ಒಡೆಯರ್ ಅವರ ಸಾಧನೆಗಳು. ಅದಾದ್ಮೇಲೆ ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳು ಮೈಸೂರಿನ ಅಭಿವೃದ್ಧಿಯಲ್ಲಿ. ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳು ಏನಂತ ಕೇಳ್ತಾರೆ. ಸೊ ಅದಾದ್ಮೇಲೆ ಕಂಡೀಷನ್ಸ್ ಆಫ್ ಶ್ರೀರಂಗಪಟ್ಟಣ ಒಪ್ಪಂದ. ಓಕೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನಂತ ಕೇಳ್ತಾರೆ. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇನು ಅಂತ ಕೇಳ್ತಾರೆ. ಕ್ಲಿಯರ್? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರ ಏನು ಅಂತ ಕೇಳ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರ ಏನು ಅಂತ ಕೇಳ್ತಾರೆ. ಆಮೇಲೆ ಅಮರ ಸುಳ್ಯ ರೆಬೆಲಿಯನ್ ಬಗ್ಗೆನೂ ಕೂಡ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಇಷ್ಟೆಲ್ಲ ಕ್ವಶನ್ಸ್ ನೀವು ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದರಲ್ಲೇ ಕ್ವಶನ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ, ಇದ್ಬಿಟ್ಟು ಬೇರೆ ಯಾವುದು ಕೂಡ ಬರ್ತಾ ಹೋಗೋದಿಲ್ಲ. ಓಕೆ, ಸೊ ಆಮೇಲೆ ಕಮಿಷನರ್ಗಳ ಆಡಳಿತದ ಬಗ್ಗೆನೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಾದ್ಮೇಲೆ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳನ್ನ ಕೇಳ್ತಾರೆ. ಸೊ ಅದಾದ್ಮೇಲೆ 4 ಆಂಗ್ಲೋ ಮೈಸೂರು ಯುದ್ಧದ ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, 4 4 ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು, ಮತ್ತೆ ಆ ಯುದ್ಧದಿಂದ ಏನೇನು ಪರಿಣಾಮಗಳಾಯ್ತು ಅಂತ ಇಲ್ಲಿ ನಾನು 4 ಕೊಟ್ಟಿದ್ದೀನಿ. ಓಕೆ, ಆಂಗ್ಲೋ ಮೈಸೂರು ವಾರ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಅದಾದ್ಮೇಲೆ ಎಕ್ಸ್ಪ್ಲೇನ್ ಅಬೌಟ್ ದೋಂಡಿ ಅವಾಗ್ನ ಹೋರಾಟದ ಬಗ್ಗೆ ಕೇಳ್ತಾರೆ. ಸೊ ಅದಾದ್ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆನೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಾದ್ಮೇಲೆ 10ನೇ ಚಾಮರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆ ಕೇಳ್ತಾರೆ. ಕ್ಲಿಯರ್? ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇಂದ ಕೂಡ ಏನಾಗುತ್ತೆ, ಒಂದು ಕ್ವಶನ್ ಬರುತ್ತೆ 4 ಮಾರ್ಕ್ಸ್ಗೆ. ಓಕೆನಾ, ಚಾಯ್ಸ್ ಕ್ವಶನ್ ಬರುತ್ತೆ. ಅದ್ರಲ್ಲಿ ಏನು ಕೇಳ್ತಾರೆ, ಸೊ ಸಾರಿ ಅದಲ್ಲ. ಸೊ ಇದೇ ಚಾಪ್ಟರ್ಲಿ 18th ಸೆಂಚುರಿಯನ್ನ ನಾವು ಪೊಲಿಟಿಕಲ್ ಪ್ರಾಬ್ಲಮ್ಸ್ ಸೆಂಚುರಿ ಅಂತ, ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಏನು ಕರಿತೀವಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಸೊ ಅದು ಬಿಟ್ಟು ನಾವು ನೆಕ್ಸ್ಟ್ ಯಾವುದು ಫ್ರೀಡಮ್ ಸ್ಟ್ರಗಲ್ ಚಾಪ್ಟರ್ಗೆ ನಾವು ಬಂದರೆ ಸೊ ಅಲ್ಲೇನು ಕೇಳ್ತಾರೆ, ಮಂದಗಾಮಿಗಳ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ. ಆಮೇಲೆ ಡ್ರೈನ್ ಆಫ್ ಥಿಯರಿ ಇದ್ರ ಬಗ್ಗೆ ಕೇಳ್ತಾರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ. ಕ್ಲಿಯರ್? ಆಮೇಲೆ ಎಕ್ಸ್ಟ್ರೀಮಿಸ್ಟ್ಗಳ ಪಾತ್ರ, ತೀವ್ರವಾದಿಗಳ ಪಾತ್ರ ಅಥವಾ ಬಾಲಗಂಗಾಧರ್ ತಿಲಕ್ ಅವರ ಪಾತ್ರ, ರೆವಲ್ಯೂಷನರ್ಸ್ಗಳ ಪಾತ್ರ, ಕ್ರಾಂತಿಕಾರಿಗಳ ಹೋರಾಟದ ವಿಧಾನ, ಅಸಹಕಾರ ಚಳುವಳಿ ಬಗ್ಗೆ, ನಾನ್ ಕೋಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್, ಕಾನೂನು ಭಂಗ ಚಳುವಳಿ ಬಗ್ಗೆ. ಆಮೇಲೆ ಬುಡಕಟ್ಟು ಹೋರಾಟಗಳ ಬಗ್ಗೆ ಕೇಳ್ತಾರೆ, ಸಂತಾಲರ ಹೋರಾಟದ ಬಗ್ಗೆ ಗೊತ್ತಿದೆಯಲ್ವಾ. ಅದಾದ್ಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಕೇಳ್ತಾರೆ. ಕ್ಲಿಯರ್? ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ ಬಗ್ಗೆ ಕೇಳ್ತಾರೆ, ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳ ಬಗ್ಗೆ ಕೇಳ್ತಾರೆ, ರೈತ ಅಥವಾ ಕಾರ್ಮಿಕ ಪ್ರತಿಭಟನೆಗಳ ಬಗ್ಗೆ ಕೇಳ್ತಾರೆ. ಓಕೆ, ಗಾಂಧೀಜಿಯವರ ಪಾತ್ರ ಎಲ್ಲಿ, ಚಂಪಾರಣ್ಯ ಹೋರಾಟದಲ್ಲಿ ಏನು ಗಾಂಧೀಜಿಯವರ ಪಾತ್ರದ ಬಗ್ಗೆ ಕೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರದ ಬಗ್ಗೆ ಕೇಳ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಓಕೆ, ಬಂಗಾಳದ ವಿಭಜನೆ ಯಾವ ರೀತಿ ಆಯ್ತು ಅಂತ ಕೂಡ ಕೇಳ್ತಾರೆ, ಯಾವ ಟೈಮಲ್ಲಿ ಆಯ್ತು ಅಂತ. ಆಮೇಲೆ ವೆರಿ ಇಂಪಾರ್ಟೆಂಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕೇಳ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರ ಬಗ್ಗೆನೂ ಕೇಳ್ತಾರೆ, ಭಾರತದ ಪಾರ್ಟಿಷನ್ ಬಗ್ಗೆನೂ ಕೂಡ ಕೇಳೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ. ಓಕೆನಾ, ಇದು ಫ್ರೀಡಮ್ ಸ್ಟ್ರಗಲ್ ಇಂದ ಬರ್ತಕ್ಕಂಥ ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇದಾದ್ಮೇಲೆ ಸಾಯಿಲ್, ಭಾರತದ ಮಣ್ಣುಗಳ ಚಾಪ್ಟರ್ಗೆ ಹೋದ್ರೆ ಭಾರತದಲ್ಲಿ ಕಂಡುಬರುವ ಸಾಯಿಲ್ಗಳ ಬಗ್ಗೆ ಕೇಳ್ತಾರೆ. ಮತ್ತೆ ಪ್ರತಿ ಸಾಯಿಲ್ದು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕೇಳ್ತಾರೆ. ನೋಡಿ, ಅಲ್ಲುವಿಯಲ್ ಸಾಯಿಲ್ ಮೆಕ್ಕಲೆ ಮಣ್ಣಿನ ಲಕ್ಷಣ, ಅದೇ ರೀತಿ ಲಕ್ಷಣಗಳು ಯಾವುದು, ಬ್ಲ್ಯಾಕ್ ಸಾಯಿಲ್ ಕಪ್ಪು ಮಣ್ಣು. ಸೊ ಅದಾದ್ಮೇಲೆ ಏನು, ಪರ್ವತ ಮಣ್ಣು ಮೌಂಟೇನ್ ಸಾಯಿಲ್ ಲಕ್ಷಣಗಳು, ಲ್ಯಾಟ್ರೇಟ್ ಸಾಯಿಲ್ ಜಂಬೆಟಿಗೆ ಮಣ್ಣಿನ ಲಕ್ಷಣಗಳು, ಮರುಭೂಮಿ ಡೆಸರ್ಟ್ ಸಾಯಿಲ್ ಲಕ್ಷಣಗಳು, ಅದಾದ್ಮೇಲೆ ರೆಡ್ ಸಾಯಿಲ್ ಕೆಂಪು ಮಣ್ಣಿನ ಲಕ್ಷಣಗಳು. ಓಕೆ, ಇದೆಲ್ಲ ಲಕ್ಷಣಗಳನ್ನ ಕೇಳ್ತಾರ. ಆಮೇಲೆ ಮಣ್ಣಿನ ಸವಕಳಿ ಏನು ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಯಾವ ರೀತಿ ಅಂತ ಕೇಳ್ತಾರೆ. ಆಮೇಲೆ ಒಂದು ಸಾಯಿಲಿಂದ ಇನ್ನೊಂದು ಸಾಯಿಲ್ಗೆ ಡಿಫ್ರೆನ್ಸ್ ನ ಕೇಳ್ತಾರೆ, ಯಾವ ಸಾಯಿಲ್ ಬೇಕಾದ್ರೂ ಆಗಿರ್ಬೋದು ಅದು. ಓಕೆ, ಶಾರ್ಟ್ ಕ್ವಶನ್ ಇದು. ಓಕೆನಾ, ಕ್ಲಿಯರಾ? ಯಾವುದು ಮರುಭೂಮಿ ಮಣ್ಣು ಮತ್ತೆ ಮೆಕ್ಕಲು ಮಣ್ಣಿಗಿರುವ ಡಿಫ್ರೆನ್ಸಸ್ಗಳು ಏನು ಅಂತ ಕೇಳ್ತಾರೆ, ಅಥವಾ ಬೇರೆ ಕಪ್ಪು ಮಣ್ಣು ಅಥವಾ ಜಂಬಿಟಿಗೆ ಮಣ್ಣಿನ ಕೇಳ್ತಾರೆ, ಅಥವಾ ಸೊ ಮಣ್ಣಿನ ಸವೆತವನ್ನ ಹೇಗೆ ತಡೆಗಟ್ಟಬಹುದು ಅಂತ ಕೇಳ್ತಾರೆ, ಮಣ್ಣಿನ ಸವಕಳಿಗೆ ಕಾರಣಗಳೇನು ಅಂತ ಕೇಳ್ತಾರೆ. ಕ್ಲಿಯರಾ? ಇದು ಶಾರ್ಟ್ ಕ್ವಶನ್. ಓಕೆ, ತುಂಬಾ ಸುಲಭ ಇದೆ ಆ ಚಾಪ್ಟರ್, ಸೊ ನೋಡ್ಕೊಂಡೋಗಿ. ಅದಾದ್ಮೇಲೆ ಕೈಗಾರಿಕೆಗಳು, ಆ ಚಾಪ್ಟರ್ಗೆ ಬಂದಾಗ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶದಲ್ಲಿ ಮಾತ್ರ ಇದೆ, ಎಲ್ಲ ಪ್ರದೇಶದಲ್ಲೂ ಲೊಕೇಟ್ ಆಗಿಲ್ಲ, ಯಾಕೆ ಅಂತ ಕೇಳ್ತಾರೆ, ರೀಸನ್ಸ್ ಏನು ಅಂತ. ಆಮೇಲೆ ಕೈಗಾರಿಕೆ ವಲಯಗಳು, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಯಾವುದು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ಗಳು ಯಾವುದು ಅಂತ ಕೇಳ್ತಾರೆ.
ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಕಮ್ಯುನಾಲಿಸಮ್. ಓಕೆ ನೋಡಿ, ಈ ಚಾಪ್ಟರ್ನಲ್ಲಿ ಓಕೆ ಭಾರತದ ಸಮಸ್ಯೆಗಳು ಮತ್ತೆ ಅದರ ಪರಿಹಾರ ಉಪಾಯಗಳು. ಇಲ್ಲಿ ಪ್ರತಿ ಸಮಸ್ಯೆಗಳು 11 ಸಮಸ್ಯೆಗಳಿದ್ದು ಕೂಡ ಕಾರಣಗಳೇನು, ಅದರಿಂದ ಏನು ಪರಿಣಾಮಗಳು ಉಂಟಾಗುತ್ತೆ, ಮತ್ತೆ ಅದರಿಂದ ಏನು ಕಂಟ್ರೋಲಿಂಗ್ ಮೆಜರ್ಸ್ ಏನು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಓಕೆನಾ? ಸೊ ಇಲ್ಲಿ ನಾನು ಎಲ್ಲ ಸಮಸ್ಯೆಗಳದ್ದು ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಕಮ್ಯುನಾಲಿಸಮ್ ಇದೆ, ರೀಜನಲಿಸಮ್ ಬಗ್ಗೆ ಕೇಳಿದ್ದಾರೆ, ಇಲ್ಲಿಟರಸಿ ಮತ್ತೆ ಅನಕ್ಷರತೆ, ಇದು ಕೂಡ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಆಗುತ್ತೆ. ಓಕೆನಾ? ಕ್ಲಿಯರ್? ಅದಾದ್ಮೇಲೆ ಭ್ರಷ್ಟಾಚಾರ, ಕರಪ್ಷನ್ಗೆ ಕಾರಣ, ಪರಿಣಾಮ ಮತ್ತೆ ಕಂಟ್ರೋಲಿಂಗ್ ಮೆಜರ್ಸ್, ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಕೇಳ್ತಾರೆ. ಕ್ಲಿಯರ್? ಸೊ ಅದಾದ್ಮೇಲೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದಿದು? ಮಹಿಳೆಯರ ಸ್ಥಾನಮಾನ ಇಂಪ್ರೂವ್ ಆಗ್ತಿದೆ ನಮ್ಮ ದೇಶದಲ್ಲಿ, ಏಕೆ, ಹೇಗೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ. ಅದಾದ್ಮೇಲೆ ಜೆಂಡರ್ ಮೈನಾರಿಟೀಸ್ ಬಗ್ಗೆ ಕೇಳ್ತಾರೆ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ. ಎಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆ ಬಗ್ಗೆ ಕೇಳ್ತಾರೆ. ಓವರ್ ಪಾಪ್ಯುಲೇಷನ್, ಜನಸಂಖ್ಯಾ ಸ್ಫೋಟ ಬಗ್ಗೆ ಕೇಳ್ತಾರೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಸೊ ಅದಾದ್ಮೇಲೆ ಪಾವರ್ಟಿ, ಬಡತನದ ಬಗ್ಗೆ ಕೇಳ್ತಾರೆ, ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಅದಾದ್ಮೇಲೆ ಪ್ರಾಫಿಟ್ ಅರಿಂಗ್, ಲಾಭ ಕೊರತನ ಮತ್ತೆ ಕಳ್ಳ ಸಾಗಾಣಿಕೆ ಬಗ್ಗೆನೂ ಕೂಡ ಕೇಳ್ತಾರೆ. ಪ್ರತಿಯೊಂದ್ರದ್ದು ಏನ್ ಬರಿಬೇಕು ನೀವು? ಫಸ್ಟ್ ಕಾರಣಗಳು, ಆಮೇಲೆ ಪರಿಣಾಮಗಳು ಮತ್ತೆ ಕಂಟ್ರೋಲಿಂಗ್ ಮೆಜರ್ಸ್, ಅದೇ ರೀತಿ ಬರಿತಾ ಹೋಗ್ಬೇಕು. ಕ್ಲಿಯರಾ? ಎಸ್. ಅದಾದ್ಮೇಲೆ ಜಾಗತಿಕ ಸಂಸ್ಥೆಗಳು ಚಾಪ್ಟರ್ ಇಂದ ಕೂಡ ಒಂದು ಚಾಯ್ಸ್ ಕ್ವಶನ್ ಬರುತ್ತೆ 4 ಮಾರ್ಕ್ಸ್ಗೆ. ಯಾವ್ದಪ್ಪ ಅಂತಂದ್ರೆ ನೋಡ್ತಾ ಹೋಗಿ. ಕಾಂಪೋಸಿಷನ್ ಸ್ಟ್ರಕ್ಚರ್ ಆಫ್ ಜನರಲ್ ಅಸೆಂಬ್ಲಿ. ಓಕೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಕಾರ್ಯಗಳು ಮತ್ತೆ ರಚನೆ ಯಾವ ರೀತಿ ಆಯಿತು, ಅದೇ ರೀತಿ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿಯ ರಚನೆ ಮತ್ತೆ ಕಾರ್ಯಗಳೇನು ಅಂತ ಕೇಳ್ತಾರೆ. ವಿಶ್ವಸಂಸ್ಥೆಯ ಸಾಧನೆಗಳೇನು ಅಂತ ಕೇಳ್ತಾರೆ. ಆಮೇಲೆ ಕಾಮನ್ವೆಲ್ತ್ ನೇಷನ್ಸ್ನ ರಚನೆ ಮತ್ತೆ ಉದ್ದೇಶಗಳೇನು ಅಂತ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಕ್ಲಿಯರಾ? ಸೊ ಇಷ್ಟು 4 ಮಾರ್ಕ್ ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. 4 ಮಾರ್ಕ್ ಕ್ವಶನ್ಸ್ ಇಷ್ಟೇ ಬರೋದು, ಇದು ಬಿಟ್ಟು ಬೇರೆ ಯಾವುದೋ ರೀತಿಯೂ ಕೂಡ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆನಾ? ಕ್ಲಿಯರಾ? ಇಷ್ಟು ಕ್ವಶನ್ಸ್ಗಳನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡದೆ ಪ್ರಿಪೇರ್ ಆಗ್ತಾ ಹೋಗಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.